ಶ್ರೀಕೃಷ್ಣ ಪರಮಾತ್ಮನು ಹೇಳಿದ ಸ್ಥಳವೂ ಇದೇ ಆಗಿರುವುದು. ಇಲ್ಲಿ ನನ್ನ ಹೆತ್ತ ತಾಯಿಯ ದರ್ಶನವಾಗುವುದೆಂದು ಹೇಳಿದರು. ಹೆತ್ತ ನೋಡಿದರು ಮಾತೆಯ ದರ್ಶನವೇ ಕಾಡುತ್ತಿಲ್ಲವಲ್ಲ. ಭಗವಾನ್ ಭಾಸ್ಕರ, ನಿನ್ನ ಜ್ವಲಂತ ಪ್ರಭೆಯಿಂದ ಈ ಸೃಷ್ಟಿಯ ಮೊದಲಿನಿಂದಲೂ ಬೆಳೆದುತ್ತಾ ಬಂದಿದೆ. ನಾನು ನಿನ್ನಲ್ಲಿ ಯಾವ ಸೌಭಾಗ್ಯವನ್ನು ಬಯಸಿ ಬಂದಿರುವುದು, ಆ ಸೌಭಾಗ್ಯವನ್ನು ಕರುಣಿಸಿ ನನ್ನನ್ನು ಪ್ರತಭ್ರಷ್ಟನಾಗದಂತೆ ನೋಡಿಕೊಂಡು ಸನ್ಮಾರ್ಗದಲ್ಲಿ ಬೆಳೆಸುವ ಭಾರ ನಿನ್ನದೇ ಆಗಿರುವುದು ದೇವಾ, ನಿನ್ನದೇ ಆಗಿರುವುದು. ಭಾಸ್ಕರ, ಯಾರು ಯಾರು ನನ್ನ ಏಕಾಗ್ರತೆಯನ್ನು ಭಂಗಪಡಿಸಿದ್ದಾರೆ? ಇದೇನು ಯಾರು ತಾಯಿ? ನೀನು ಪೂಜಿಸುತ್ತಿರುವ ಆ ಸರ್ವಸಾಕ್ಷಿ ಸೂರ್ಯದೇವ ದುರಂತ ಪ್ರಭೆಯನ್ನ ನಿನಗೆ ಮೊದಲು ತೋರಿಸಿದ ಸ್ತ್ರೀ ನಾನು. ಹೇ ನಿರ್ಭಾಗ್ಯಳನ್ನ ಕುಂತಿ ಎಂದು ಕರೆಯೋರು ಕರ್ಣ. ಕುಂತಿ ಎಂದರೆ ತಾಯಿ. ಹೌದು ಕುಮಾರ್. ಅಮ್ಮ Wow.
ನಾನು ಹುಟ್ಟಿದ ಕೂಡಲೇ ಗಂಗಾ ನದಿಯಲ್ಲಿ ತೇಲಿ ಬಿಡಲು ನಾನು ಮಾಡಿದ ಅಪರಾಧವಾದರೆ ಏನು ತಾಯಿ? ನಾನು ಮಾಡಿದ ಅಪರಾಧವಾದರೆ ಅಮ್ಮ, ಅಲ್ಲಿರುವ ಜಲಚರಿಗಳು ಸಹ ಈ ಪಾಪಿಯ ದೇಹವನ್ನು ತಿನ್ನದೆ ಹಾಗೆಯೇ ಬಿಟ್ಟು ಬಿಟ್ಟವರು. ಕಾಡಿನಲ್ಲಿರುವ ಕ್ರೂರ ಮೃಗಗಳು ಸಹ ತಮ್ಮ ತಮ್ಮ ಮರಿಗಳನ್ನು ಅದೆಷ್ಟೋ ಪ್ರೀತಿ ವಾತ್ಸಲ್ಯದಿಂದ ಸಾಕಿಸಲು ಅಂತಹುದರಲ್ಲಿ ಮನುಷ್ಯ ಮಾತನಾದ ನಾನು ಮಾಡಿದ ಅಪರಾಧವಾದರೆ ಏನು ತಾಯಿ? ಈ ಪ್ರಪಂಚವೇ ನನ್ನನ್ನು ಸೂತ ಕುಲದವ ಹೀನ ಕುಲದವ ಎಂದು ಹೀಯಾಡಿಸುತ್ತಿದ್ದಾಗ ಇವನು ಸೂತನಲ್ಲ, ಇವನು ನಾನೆತ್ತ ಮಗ ಎಂದು ಒಂದೇ ಒಂದು ಮಾತಿನಿಂದ ಪರಿಹರಿಸಬೇಕಾಗಿದ್ದ ನೀನು ಏಕಮಾತಿಬ್ಬರಾಗಿ ಕುಮಾರ, ಮಹಾರುಚ್ಯದಿಂದ ನನ್ನನ್ನು ಕಿತ್ತೆಸೆದು ಈ ವಿಭಿನ್ನ ಪ್ರಪಂಚದ ಮಧ್ಯೆ ಈ ವಿಭಿನ್ನ ಜನಗಳ ಮಧ್ಯೆ ಏಕಂಬಾಬಿಟ್ಟೆ ನನ್ನನ್ನು ಏಕಂಬಾಬಿಟ್ಟೆ. ಈ ಕರುಣಾರ್ಜುನನ ಮಧ್ಯೆ ಭೀಕರ ಕಮರನ್ನೇಕೆ ಸೃಷ್ಟಿಸಿದ್ದಾಯಿ? ಭೀಕರ ಕಮರನ್ನೇಕೆ ಸೃಷ್ಟಿಸಿದ ಅಮ್ಮ, ಹೋಗಲಿ ಬರ್ತಾಯಿ. ನೀನು ನನ್ನ ಹೆತ್ತ ತಾಯಿ. ನಿನ್ನನ್ನು ದೂಷಿಸಿದರೆ ನಾನು ಪರಮ ಪಾಪಿಯಾಗುತ್ತೇನೆ. ಇಷ್ಟು ದಿನದ ಮೇಲಾದರೂ ಮಗನೆಂಬ ಮಮಕಾರ ಬಂದಿತ್ತಲ್ಲ, ಕರುಣೆ ತೋರಿ ಬಂದೆಯಲ್ಲ ತಾಯಿ. ನಿನ್ನ ಈ ಉಪಕಾರದ ಭಾರವನ್ನು ನಾನು ಹೇಗೆ ತಾನೇ ತೀರಿಸಲಿ? ಕುಮಾರ, ಅಮ್ಮ,
ಅಮ್ಮ, ಈ ನಿನ್ನ ಮಾತುಗಳು ನನ್ನನ್ನು ಶೋರದಂತೆ ಇರುತ್ತಿರುವುದು ಕಣ ಕುಮಾರ್. ಈ ನಿನ್ನ ತಾಯಿಯ ಹೃದಯವನ್ನು ಪರಲು ಹರಿಲ. ಬಾಲ್ಯದಲ್ಲಿ ನಿನ್ನ ವಿಚಾರದಲ್ಲಿ ನಾನು ಮಾಡಿದ ಅಪರಾಧವನ್ನು ಇದುವರೆಗೂ ಯಾರು ಸುಗ್ರೀವಿ ಹೇಳಲಾರದೆ ನನ್ನ ಉದರದಲ್ಲಿ ಇಟ್ಟುಕೊಂಡು ನಾನೆಷ್ಟು ನೋವನ್ನು ಅನುಭವಿಸಿದೆಂದು ಆ ಪರಮಾತ್ಮನಿಗೆ ಮಾತ್ರ ಗೊತ್ತು ಕರ್ಣ. ಕುಮಾರ, ನೀನು ಜೀವಿಸಿರುವ ವಿಚಾರ ನನಗೆ ತಿಳಿದಿರಲಿಲ್ಲ. ಈಗ ತಾನು ಶ್ರೀಕೃಷ್ಣ ಪರಮಾತ್ಮನೆಂದು ತಿಳಿಯಿತು ಕಂದ. ಬಾಲ್ಯದಲ್ಲಿ ಹೇನ ಕುಲದವನು ಸೂತ ಕುಲದವನು ಎಂದು ಜನ ನಿಂದಿಸುತ್ತಿರುವಾಗ ಅಯ್ಯೋ ನೀನೆಷ್ಟು ನೋವನ್ನು ಅನುಭವಿಸಿದೆಯೋ ಅದಕ್ಕೆಲ್ಲ ನಾನೇ ಕಾರಣ. ನಾನು ಪಾಪಿ ಕರ್ಣ, ಕ್ಷಮಿಸ ಪುತ್ರ, ಕ್ಷಮಿಸ. ಅಮ್ಮ, ನೀನು ಈ ರೀತಿ ಮಾತನಾಡು ಬಾಲಕನಾದ ನನಗೆ ಶ್ರೇಯಸ್ಕರವಲ್ಲ ತಾಯಿ. ನಾನು ಹತಭಾಗ್ಯನಮ್ಮ. ನನ್ನ ಕರ್ಮಕ್ಕೆ ನೀನು ಹೇಳುತ್ತಾನೆ ಮಾಡಿ ನಿನ್ನ ಪಾದ ಸೇವೆ ಮಾಡುತ್ತಿರುವ ಆ ಪಾಂಡವರಲ್ಲವೇ ಸುಕೃತಶಾಲಿಗಳು. ಅಂತ ಸೌಭಾಗ್ಯ ಈ ಪಾಪಿ ಕರ್ಣಿಗೆ ಎಲ್ಲಿಂದ ಬರಬೇಕು ತಾಯಿ, ಎಲ್ಲಿಂದ ಬರಬೇಕು? ಕುಮಾರ್, ಆದದ್ದು ಆಗಿ ಹೋಯ್ತು. ಈಗಲಾದ ನಿನ್ನ ಸಹೋದರನೇ ಸೇರಿ ಸೌಖ್ಯವಾಗಿ ಬಾ. ಆ ವೈರಿಗಳಾದ ಕೌರವರೊಡೆ ಸೇರಿ ಕೇಳನ್ನು ಬಯಸಬೇಡ. ಸೌಭ್ರಾತೃದಾನ ಮಾಡು ಕುಮಾರ್. ಅಮ್ಮ, ಇದೊಂದು ಮಾತನ್ನು ಬಿಟ್ಟು ಬೇರೆ ಏನಾದರೂ ಕೇಳುತ್ತಾಯಿ ನಡೆಸಿಕೊಡುವೆನು. ಆದರೆ ನಾನು ಜೀವಿಸಿರುವವರೆಗೂ ಸ್ವಾಮಿ ದ್ರೋಹವನ್ನು ಮಾತ್ರ ಮಾಡಲಾರೆ ತಾಯಿ, ಸ್ವಾಮಿ ದ್ರೋಹವನ್ನು ಮಾತ್ರ ಮಾಡಲಾರೆ. ಅಮ್ಮ, ಅದು ಆಗಲ್ಲ. ನಿನ್ನ ಹೆತ್ತ ತಾಯಾದ ನಾನು ನಿನ್ನಲ್ಲಿ ಭಿಕ್ಷೆ ಬಿಡುತ್ತಿರುವುದು ಕರ್ಣ. ಅವರಲ್ಲಿರುವ ವಯೋವೃಕಗಳು ಉಳಿಸಿ ಕುಮಾರ. ಅಮ್ಮ, ನೀನು ವೀರಮಾತೆ, ನೀನೇ ಹೇಳು. ವರದಾತನು ನನ್ನನ್ನೇ ನಂಬಿ ಈ ಯುದ್ಧವನ್ನು ಹೂಡಿರುವಾಗ ಆತನ ಕಾರ್ಯಗಳು ನನ್ನಿಂದಲೇ ಸಾಧಿತವಾಗಿರಬೇಕಾದರೆ ಇಂತಹ ಸಂಬಂಧಗಳನ್ನು ಕಲ್ಪಿಸಿಕೊಂಡು ಆತನನ್ನು ಕರೆಯುವುದು ಧರ್ಮವೇ? ಇದರಿಂದ ನನ್ನ ತಂದೆ ತಾತಂದಿರು ನರಕಕ್ಕೆ ಬೀಳರೆ ನಾಳೆ ಹುಟ್ಟುವ ಮಕ್ಕಳು ಮೊಮ್ಮಕ್ಕಳು ಅಪಮಾನದಿಂದ ತಲೆಬಾಗಿ ಕರ್ಣನು ಇಂಥ ನೀಚನೆಂದು ಶಪಿಸಲಿ. ಇಂತಹ ಸಂದಿಗ್ಧ ಸನ್ನಿವೇಶದಲ್ಲಿ ನೀವೇ ನನಗೆ ಹಿತಬೋಧನೆ ಮಾಡಬೇಕು ತಾಯಿ, ನೀವೇ ನನಗೆ ಹಿತಬೋಧನೆ ಮಾಡಬೇಕು. ನಿಶ್ಚಯ ಕುಮಾರ್, ಪಾಂಡವರು ನಿನ್ನ ಬೆನ್ನ ಹಿಂದೆ ಬಿದ್ದ ಸಹೋದರಲ್ಲವೇ? ಅವರ ಕ್ಷೇಮವೂ ನಿನ್ನ ಕ್ಷೇಮವಲ್ಲವೇ? ಅವರನ್ನು ಕಾಪಾಡುವುದು ಹಿರಿಯನಾದ ನಿನ್ನ ಧರ್ಮವಲ್ಲವೇ? ಕರ್ಣ, ನೀವು 6 ಜನ ಸೇರಿ ರಾಜ್ಯಭಾರ ಮಾಡುವುದನ್ನು ನಾನು ನೋಡಿ ಸಂತೋಷ ಪಡಬಹುದು ಕರ್ಣ. ಅಮ್ಮ, ಇದುವರೆಗೂ ಆ ಸೋದರನೆಂಬ ಭಾವನೆಯೇ ನನ್ನಲ್ಲಿರಲಿಲ್ಲ. ಅದರಲ್ಲಿ ನನ್ನ ತಪ್ಪೇನಿದೆ ತಾಯಿ? ನೀನು ನಿಷ್ಕರುಣೆಯಿಂದ ಬಿಸಾಕಿದ ಸುಸಿಯು ಪೋಷಿಸುವುದಿಲ್ಲದೆ ಒಡಗಿ ಹೋಗಿರುವುದಮ್ಮ. ಅದು ಪುನಃ ಚಿಗುರುವುದೇನಮ್ಮ. ಅಮ್ಮ, ಶ್ರೀಕೃಷ್ಣ ಪರಮಾತ್ಮನು ಪಾಂಡವರ ಪ್ರಾಣವೇ ತನ್ನ ಪ್ರಾಣವೆಂದು ಅಭಯವಂತಿರುವ ಅವರ ಪ್ರಾಣಕ್ಕೆ ಭಯವಿಲ್ಲ ತಾಯಿ, ಬಿಡುತ್ತಿಲ್ಲ ಚಿಂತೆಯನ್ನು.
ಹೀಗೆ ತಾನೇ ಭಯಪಡಿದ್ರೆ ಹೋಗ್ಲಿ ಬಿಡು ಕುಮಾರ್. ಅವರೊಂದಿಗೆ ಕೂಡಿ ಬಾಳುವ ಇಚ್ಛೆ ಇಲ್ಲದಿದ್ದರೂ ಪರವಾಗಿಲ್ಲ ಕರ್ಣ. ಯುದ್ಧದಲ್ಲಿ ಪರೋನ್ಮುಖನಾಗು ಕರ್ಣ. ಅಮ್ಮ, ಈ ಗಂಡನು ಅಂತ ನೀಚನಲ್ಲ ತಾಯಿ. ಪೌರುಷರವರು ಹೋರಾಡಿ ಆ ನನ್ನ ಸ್ವಾಮಿಗಾಗಿ ಬಿಡುವನು. ಆ ನನ್ನ ಸ್ವಾಮಿ ನನ್ನಲ್ಲಿಟ್ಟಿರುವ ವಿಶ್ವಾಸವನ್ನು ನೀನೇನು ಬದಲಾಗಿ ಇಡೀ ಪ್ರಪಂಚವೇ ನನ್ನನ್ನು ಸೂತ ಕುಲದವ ಹೀನ ಕುಲದವ ಎಂದು ದೂರವಾಗಿದ್ದಾಗ ಬಹು ಮನ್ನಣೆಯಿಂದ ನನ್ನನ್ನು ಸಾಕಿ ಸಲುಹಿತನನ್ನು ತನ್ನ ಪ್ರಾಣದ ಪ್ರಾಣದಂತೆ ಹೃದಯದ ಸಕಲತೆ ಈ ರಾಜ್ಯದ ಆಧಾರ ಸ್ತಂಭವೆಂದು ನಂಬಿ ಈ ಯುದ್ಧವನ್ನು ಹೂಡಿರುವಾಗ ಆತನನ್ನು ಪರೆಯುವುದು ಧರ್ಮವೇ ಅಬ್ಬ. ನಾನು ಈ ಯುದ್ಧದಿಂದ ಪರೋನ್ಮುಖನಾಗಲಾರೆ ತಾಯಿ, ಪರೋನ್ಮುಖನಾಗಲಾರೆ. ಕುಮಾರ ಹೋಗ್ಲಿ ಬಿಡು. ನನ್ನದನ್ನು ಮಾತನಾಡಿಸಿಕೊಂಡು ಮಾತು. ಯುದ್ಧದಲ್ಲಿ ಪಾಂಡವರು ಎದುರು ಸಿಕ್ಕರೆ ಅವರನ್ನು ಕೊಲ್ಲಬೇಡಯ್ಯ, ಅವರನ್ನು ಉಳಿಸಿಕೊಂಡು ನಾವು ಉಳಿಸು. ಪಾಂಡವರೆಂದರೆ ಅದೆಷ್ಟು ಮಮತೆ ತಾಯಿ ನಿನಗೆ ಕುಮಾರ. ಹಬ್ಬ ಹಾಗೆ ಯಾರನ್ನು ಬೇಕಾದರೂ ಉಳಿಸುವೆನು, ಆದರೆ ಆ ನನ್ನ ಪರಮವೈರಿ ಅರ್ಜುನನನ್ನು ಮಾತ್ರ ಉಳಿಸಲಾರೆ ತಾಯಿ, ಅರ್ಜುನನನ್ನು ಮಾತ್ರ ಉಳಿಸಲಾರೆ. ಏನ್ ಹೇಳ್ತೀನಿ ಕಂದ? ಹೌದಮ್ಮ, ಆ ನನ್ನ ಪರಮವೈರಿ ಅರ್ಜುನನೊಳಗೆ ಹೋರಾಡುವುದನ್ನು ಆ ನನ್ನ ಸ್ವಾಮಿ ನೋಡಿ ಸಂತೋಷ ಪಟ್ಟರೆ ಆಗ ನನ್ನ ಜನ್ಮ ಸಾರ್ಥಕವಾಗುವುದು. ಅಮ್ಮ, ಈ ಪ್ರಪಂಚದಲ್ಲಿ ನಮ್ಮೀರುವರಲ್ಲಿ ಒಬ್ಬರಿಗೆ ಮಾತ್ರ ಸ್ಥಾನ ಇರುವುದು. ದುರಾದೃಷ್ಟವಶಾತ್ ಅರ್ಜುನನಿಂದ ನಾನೇ ಮೃತನಾದರು, ನನ್ನಿಂದ ಅರ್ಜುನನೇ ಮೃತನಾದರು. ನಿನಗೆ 5 ಮಕ್ಕಳು ಉಳಿದೇ ಉಳಿಯುವರು ತಾಯಿ. ಬಿಡು ನಿನ್ನ ವ್ಯತೆಯನ್ನು. ವತ್ಸ, ಅರ್ಜುನನ ಮೇಲೆ ಏತಕ್ಕಾಗಿ ಇಷ್ಟೊಂದು ದ್ವೇಷ? ಹೋಗಲಿ, ಅಧಿಕವಾಗಿ ನಿನಗೆ ನಾನು ತೊಂದರೆಗೊಳಿಸಲಾರೆ ಕರ್ಣ. ಕೊನೆಯದಾಗಿ ನನ್ನದೊಂದೇ ಒಂದು ಮಾತನಾದರೂ ನಿಜವಾಗಿ ನಡೆಸಿಕೊಳ್ಳಲು ಸತ್ಯವಾಗಿ ನಡೆಸಿಕೊಳ್ಳುವ ಕುಮಾರ. ಹೆತ್ತ ತಾಯಿಯ ಒಂದು ಮಾತನ್ನು ನಡೆಸಿಕೊಳ್ಳಲಾರಂತ ಪಾಪಿ ಎಂದು ಭಾವಿಸಿದೆ ತಾಯಿ. ಏನು ಕೇಳ್ತಾಯಿ? ಅದೇ ಎತ್ತ ಹೊಳ್ಳಿಗೆ ಸಂತೋಷ ಕರ್ಣ. ನೀನು ಮಾತ್ರ ತೊಟ್ಟು ಮಾಡುವವರು ತಿಳಿದಿರು ಕುಮಾರ. ಅಯ್ಯೋ, ಎಂತಹ ಮಾತನ್ನು ಕೇಳಿಬಿಟ್ಟೆ ತಾಯಿ. ಅಯ್ಯೋ ಸುಯೋಧನ, ಈ ಹಿಂದಿಗಳೇ ನೀನು ಕೆಟ್ಟೆ. ಅಷ್ಟ ದಿಕ್ಪಾಲಕರೇ, ಮನು ಮುನಿಗಳೇ, ಸೂರ್ಯ ಚಂದ್ರಾದಿಗಳೇ, ನೀವೇ ನನ್ನ ಸ್ವಾಮಿಯನ್ನು ಕಾಪಾಡಬೇಕು. ಅಂದು ಇಂದ್ರನು ಮೋಸದಿಂದ ನನ್ನ ವಜ್ರ ಕವಚವನ್ನು ಕಸಿದುಕೊಂಡು ಆತನ ದುರಾದೃಷ್ಟಕ್ಕೆ ಸರಿಯಾಗಿ ವಿದುರನು ತನ್ನ ಸರ್ವೋತ್ತಮವಾದ ಬಿಲ್ಲನ್ನು ಮುರಿದು ಬಿಸಾಡಿದರು. ಕೃಷ್ಣನು ನನ್ನ ಜನ್ಮ ವೃತ್ತಾಂತವನ್ನು ತಿಳಿಸಿ ನನ್ನ ಮನಸ್ಥೈರ್ಯವನ್ನೇ ಕಸಿದುಕೊಂಡು ಬಿಟ್ಟನು. ಇಂದು ನನ್ನ ಹೆತ್ತ ತಾಯಿಯಾದರೂ ದೊಡ್ಡ ಬಾಣವನ್ನು ಮತ್ತೆ ಕೊಡಬೇಡವೆಂದು ವಾಗ್ದಾನ ಪಡೆದುಬಿಟ್ಟರು. ಕುಮಾರ್, ಈ ಪ್ರಪಂಚ ದೈವ ಎಲ್ಲವೂ ಸಂಚು ಮಾಡುತ್ತಿರುವುದು. ಮಾಡಲಿ, ಪೌರುಷರಿಗೂ ಹೋರಾಡಿ ಆ ನನ್ನ ಸ್ವಾಮಿಗಾಗಿ ಮುಡಿವೆ. ಉಳಿದಿದ್ದು ದೈವೇಚ್ಛೆ. ಶ್ರೀಕೃಷ್ಣ ಪರಮಾತ್ಮನ ಕುಡಿಲೋಪಾಯವು ಫಲಿಸಿತು. ಅಮ್ಮ, ನಿಮ್ಮೆಲ್ಲರ ಇಚ್ಛೆ ಇದ್ದಂತಾಗಿದ್ದಾರೆ. ಕುಮಾರ್, ಈ ಮಾತಿನಲ್ಲಿ ಸಂದೇಹವಿಲ್ಲ ತಾಯಿ. ನಿನ್ನ ಹೆತ್ತ ಮಗನ ಮೇಲೆ ಸಂಶಯವೇ ತಾಯಿ? ಹೆತ್ತ ಕರುಳಿನ ಬಾಧೆಯನ್ನು ನಾ ಬಲ್ಲೆ. ಸತ್ಯ ಸಾಕ್ಷಿ ಧರ್ಮವನ್ನು
ನೀನು ಹೋಗಿ ಬಾ ಅಮ್ಮ. ಬಾ ತಾಯಿ. ಕರೆದೇನು ಕುಮಾರ್? ಅಮ್ಮ, ನನ್ನದೊಂದು ಮಾತನ್ನು ನಡೆಸಿಕೊಡುವೆ ತಾಯಿ. ಹೇಳಿ ಕುಮಾರ್, ಶ್ರೀಕೃಷ್ಣನ ಪಾದ ಸಾಕ್ಷಿಗಳು ನಡೆಸಿಕೊಡುತ್ತೇನೆ. ಅಮ್ಮ, ಈ ಕುರುಕ್ಷೇತ್ರದ ಯುದ್ಧ ಮುಗಿಯುವವರೆಗೂ ನಾನು ನಿಂದ ಮಗನನ್ನ ವಿಚಾರವನ್ನು ಯಾರಲ್ಲಿಯೂ ಹೇಳಬೇಡ ತಾಯಿ. ಕುಮಾರ, ದುರಾದೃಷ್ಟವಶ ನಾನು ಈ ಯುದ್ಧದಲ್ಲಿ ಹತನಾದರೆ ಕರ್ಣ, ಒಬ್ಬ ಧರ್ಮರಾಜನ ಕೈಯಿಂದ ನನ್ನ ಉತ್ತರಾಧಿಕಾರಿಗಳನ್ನು ಮಾಡಿಸಬೇಕೆಂದು ಕೈ ಮುಗಿದು ಬೇಡಿಕೊಳ್ಳುವುದು ತಾಯಿ. ಕೈ ಮುಗಿದು ಬೇಡಿಕೊಳ್ಳುವುದು. ಇಂತಹ ಸಂಕಟ ನಾಶಗಳಿಂದ ಸಾಮ್ರಾಜ್ಯ ಉಂಟಾದ್ರೆ ಅಂತಹ ಸಾಮ್ರಾಜ್ಯ ಈ ಪ್ರಪಂಚದಲ್ಲಿ ಇಲ್ಲದಾಗಿ ಹೋಗ್ರಿ ಕುಮಾರ. ಅಮ್ಮ, ಅಮ್ಮ, ನಿನ್ನ ಮೊಗವನ್ನು ಹೀರಿ ಯುಗದಿ ಕಾಣಬಹುದೇ. ಅಮ್ಮ, ನಿನ್ನ ಮೊಗವನ್ನು ಹೀರಿ ಯುಗದಿ ಕಾಣಬಹುದೇ. ಹಾಗೆ ಬಗೆ ದೈವಾನುಕೂಲ ಇಲ್ಲದವರು ಈ ಪ್ರಪಂಚದಲ್ಲಿ ಬದುಕಿದ್ದರು ಅಂತ. ವಿಧಿ ನಿನ್ನ ಲೀಲೆ ಅಗಣಿತವಾದದ್ದು. ಹರಿತವರ ವಿಧಿ ನಿನ್ನ ಮಾಯನ
ವಿಜಯ ಜವದೊಳಿಸಿ ಸೈ ಮೆರವಿ ರಣಭೂಮಿಯ ಪರಿಯ ವಿಜಯ ವಿಜಯ ಜವದೊಳಿಸಿ ಸೈ ಮೆರವಿ ರಣಭೂಮಿಯ ಪರಿಯ ವಿಜಯ ಭಗವೀಕರ ಜಯ ಪರಿವರ ಸಹಸ್ರ ಗೋಪಾಲ ಭಗವೀಕರ ಜಯ ಪರಿವರ ಸಹಸ್ರ ಗೋಪಾಲ ಭಯಂಕರ ಭಗ ರಸಿಕ ಭಗು ಪದಾತಿ ಪರಿರುತ ಭಗ ರಸಿಕ ಭಗು ಪದಾತಿ ಪರಿರುತ ಭಗತ್ರಾರಿ ಭಟ ಸಮರ್ಥ ಜವದೊಳಿಸಿ ಸೈ ಮೆರಗೆ ರಣಭೂಮಿಯ ಪರಿಯ ವಿಜಯ ಅಗಿತನಿವ ಗಗತ ಸುರು ಗಗಜ ವೃಷಭ ಸಹಿತ ಈ ಭವ ಮುದಿತ ಇಲ್ಲಿನ ರೋಜು ಕುಲ ಮಗ ತಿಮಿತಿಲ ಇಲ್ಲಿನ ರೋಜು ಕುಲ ಮಗ ತಿಮಿತಿಲ ಭರಿತ ಗುರು ವಿಜಯ ಪರಿಕಲಿತ ಕೃಪಾ ಪರಿತ ಗುರು ವಿಜಯ ಪರಿಕಲಿತ ಜವದೊಳಿಸಿ ಸೈ ಮೆರಗೆ ರಣಭೂಮಿಯ ಪರಿಯ ವಿಜಯ ರಣಭೂಮಿಯ ಪರಿಯ ವಿಜಯ ರಣಭೂಮಿಯ ಪರಿಯ ವಿಜಯ ವಾಸುದೇವ, ಈ ಉಭಯ ಸೈನ್ಯಗಳ ಮಧ್ಯೆ ರಥವನ್ನು ನಿಲ್ಲಿಸು. ನನ್ನೊಡನೆ ಯುದ್ಧ ಮಾಡಲು ಸಿದ್ಧರಾಗಿರುವ ಆ ವೀರ ಯೋಧರನ್ನು ಸಾರಿ ನೋಡುವೆನು. ದುರ್ಯೋಧನ ಹಿತಕಾಂಕ್ಷೆಯಿಂದ ಪ್ರಾಣಗಳನ್ನು ತೃಣಪ್ರಾಯವಾಗಿ ಪರಿಗಣಿಸಿ ಕುರುಕ್ಷೇತ್ರ ಯುದ್ಧದಲ್ಲಿ ಸಮ್ಮಿಳಿತರಾಗಿರುವ ಆ ಕ್ಷತ್ರಿಯ ಯೋಧರನ್ನು ನನಗೆ ತೋರಿಸು. ಇನ್ನು ಹೆಚ್ಚೇರ್ಜುನ ನೋಡು, ಕೌರವನ ಚದುರಂಗ ಬಲ ಸಮೇತವಾದ ಸೈನ್ಯವು ಪ್ರಚಂಡ ಚಂಡಮಾರುತದಿಂದ ಉಲ್ಲಂಘಿತವಾಗಿ ಸಾಗರದಂತೆ ಕಾಣುತ್ತಿದೆ. ಇತ್ತ ನೋಡು ಬರ್ತಾ ಕೌರವೇಶ್ವರನ ತನಗೆ ಪ್ರಿಯರಾದ ಕರ್ಣ ದುಶ್ಯಾಸೊಡನೆ ಅಶ್ವಡನಾಗಿ ಸೈನ್ಯಾರ್ಜನ ಪರಿಸುತ್ತವನು. ಅವರ ಹಿಂದೆ ಸಿಂಧರಜನದ ಸೆಗುಣಿ ಜೇತನ ಮನಗಡೆ ಒಂದೇ ವಿಧವಾಗಿ ಛತ್ರಶರದಲ್ಲಿ ಕುಳಿತಿರುವವರೇ ಕೌರವೇಶ್ವರರು 99 ಮಂದಿ ಸಹೋದರರು. ಆ ಸಮ್ಮುಖದಲ್ಲಿ ದುರ್ಯೋಧನ ಮಕ್ಕಳು ಇರುವರು. ಅವರ ಕ್ಷಣಗಾಗಿ ಧನುರ್ಧಾರಿಗೆ ದ್ರೋಣನು ಸ್ವಲ್ಪ ಮುಂದೆ ನಿಂತಿರುವನು. ದ್ರೋಣನ ಪಾರ್ಶ್ವದಲ್ಲಿ ಒಲಕಲಾಧಾರಿಯಾಗಿ ಗಂಭೀರ ಮುದ್ರೆಯಿಂದ ನಮ್ಮ ಕಡೆ ನೋಡುತ್ತವನೇ ಅಶ್ವತ್ಥಾಮನು. ಇತ್ತ ಪಾರ್ಥ ಸ್ವರ್ಣಮಯವಾದ ಅಷ್ಟಾಶ್ವ ಶೋಭಿತ ರಥದಲ್ಲಿ ಶ್ವೇತ ವಸಗಾರಿ ಕುಳಿತಿರುವನೇ ಆ ಮಾಪುಜನೆ ಕೌರವರ ಸೈನಾಧಿಪತಿ ಭೀಷ್ಮನು. ನರಕೂದಲಿನಿಂದ ಅವನ ತುಂಬಿದ ಮಸ್ತಕದಲ್ಲಿ ವಜ್ರ ಖಚಿತವಾದ ಅಧಿಕಾರ ಮುಗುಡವು ಬೆಳಗುತ್ತಿರುವುದು. ಆತನೇ ನಿಮ್ಮ ಪಿತಾಮಹನು, ಭರತವಂಶದ ಕೀರ್ತಿ ಜ್ಯೋತಿ. ಬೇಡ ಮಾಧವ, ಬೇಡಿಕೊಂಬೆ ದೇವ, ಬೇಡ ಮಾಧವ, ಮಾಧವ, ಬೇಡಿಕೊಂಬೆ ದೇವ, ಮಾಧವ. ಉಡಿಯೋಳು ನಾನು ಕೆಳಗೆ ಸಲಾರೆ,
ಬೇಡ ನೋಡು ಪಾರ್ಥ ಹೇಳಿದ ನೋಡು ಪಾರ್ಥ ಮಧ್ಯದಲ್ಲಿ ಬೇಡ ಆದಿಯಲ್ಲಿ ಅಂತ್ಯ ಮಧ್ಯದಲ್ಲಿ ಬೇಡ ಕೈವನೀಗ ಪಾರ್ಥ ಕೈವನೀಗ ಪಾರ್ಥ ಹೊರಡುದ ಹೇಳಿದ ಜನಾರ್ದನ, ಯುದ್ಧದ ಹೆಸರಿದ್ದರೆ ನನ್ನ ಹೃದಯವು ಕಂಪಿಸತೊಡಗುವುದು. ದುಸ್ಸಾಹಸ ಇತ್ಯಾದಿಕೆಯಿಂದಾಗಿ ನನ್ನ ಸರ್ವಾಂಗಗಳು ನಿಶ್ಚೇಷಿತವಾಗಿರಬಹುದು. ಆದರೂ ನಾನು ಹೇಳಿಯಲ್ಲ, ಪಾಪ ಭೀತಿಯಿಂದ ಯುದ್ಧ ವಿಮುಖನಾಗಿರುವೆನು. ಕ್ಷತ್ರಿಯನಿಗೆ ಯುದ್ಧವೋ ಹೊರತಾಗಿ ಮತ್ಯಾವ ಧರ್ಮವೂ ಇಲ್ಲವೋ? ಸ್ವಧರ್ಮ ಪಾಲನೆಯಲ್ಲಿ ಪ್ರಾಣಗಳನ್ನು ತ್ಯಜಿಸಬಹುದು, ಆದರೆ ಪರಾಧರ್ಮಾರಂಭರವು ಅನರ್ಥಕಾರಿ. ಇದು ನೆನಪಿರಲಿ ಅರ್ಜುನ, ಇದು ಧರ್ಮ ಯುದ್ಧ. ಈ ಯುದ್ಧ ನಿವೃತ್ತನಾದರೆ ಸ್ವಧರ್ಮ ಉಲ್ಲಂಘಿಸುವ ಗುರಿಯಾಗುವೆ, ಅಕೀರ್ತಿ ಬಾಲೆನಿಸುವೆ. ನಿನ್ನಂತ ಸಂಭಾಗ್ಯನಿಗೆ ಅಕೀರ್ತಿಯು ಮರಣಕ್ಕಿಂತ ಘೋರವಾದದ್ದು. ಶತ್ರುಗಳು ಹೇಡಿಂದೊಳೆಯುವರು, ಆತ್ಮೀಯರು ವಂಚೆಗಳನ್ನು ನಿಂದಿಸುವರು. ಆದುದರಿಂದ ಈ ಮನೋರಂಜನವನ್ನು ಬಿಟ್ಟು ಸ್ವಧರ್ಮವನ್ನು ಪಾಲನೆ ಪಾರ್ಥ. ವಾಸುದೇವ, ಈ ಯುದ್ಧದಲ್ಲಿ ನನ್ನ ಕರ್ಮವೇನು? ಧರ್ಮದ ನಾಶವೋ ಅಥವಾ ಧರ್ಮದ ರಕ್ಷಣೆಯೋ? ಉಭಯ ಭ್ರಷ್ಟನಾಗದಂತೆ ನನಗೊಂದು ದಾರಿಯನ್ನು ತೋರಿಸು ವಾಸುದೇವ. ಅರ್ಜುನ, ಕರ್ಮವು ಮಾನವನ ಜೀವನ ರಾಜಮಾರ್ಗ. ನೀನೀಗ ಕರ್ಮದೋತ್ತರನಾಗು. ಫಲಾಫಲಗಳಲ್ಲಿ ಚಿಂತಿಸದೆ ಕರ್ಮವನ್ನು ಆಚರಿಸು. ಏಕೆಂದರೆ ಮಾನವ ಕರ್ಮಕ್ಕೆ ಮಾತ್ರ ಅಧಿಕಾರಿ, ಫಲವು ಅಧೀನವಲ್ಲ. ಅನಾಸಿಕ ಚಿತ್ತನಾಗಿ ಸಿದ್ಧಿಗಳಿಂದ ಸಮಾನ ಭಾವದಿಂದ ಕಾರ್ಯಾಚರಣೆ ಮಾಡುವುದೇ ಮಾನವನ ಕರ್ತವ್ಯ. ಅಸ್ತ್ರವನ್ನು ಧರಿಸು, ಕರ್ಮಿಗೆ ಎನಿಸು. ಇದರ ಕೀರ್ತಿಯನ್ನು ಪಡೆದರೆ ಸರ್ವವನ್ನು ಪಡೆಯುವೆ. ವಾಸುದೇವ, ಈ ದಿವ್ಯವಾಣಿಯಿಂದ ನನ್ನ ಪ್ರಸ್ತುತ ಪ್ರಜ್ಞೆಯನ್ನು ಎಚ್ಚರಗೊಳಿಸುತ್ತಿರುವ ನೀನು ಯಾರು? ಕರ್ಮಯೋಗಿ ಯೋಗಾಗದಲ್ಲಿ ನಿನ್ನ ನಿರ್ದಿಷ್ಟ ಕರ್ಮವೇನು? ಅರ್ಜುನ, ನಾವಿಬ್ಬರು ಅನೇಕ ಸಾರಿ ಜನ್ಮಗ್ರಹಣ ಮಾಡಿರುವವು. ಅವಳು ನನ್ನ ನೆನಪಿರುವುದು ನಿನಗಿಲ್ಲ. ನಾನು ಜನ್ಮ ಜಲಾರಹಿತನು, ಪಂಚಭೂತಗಳಿಗೆ ಒಡೆಯನು. ಯಾವಾಗ ಧರ್ಮದ ಪತನವೋ ಅದರ ಉದ್ಧಾರವಾಗುವುದು. ಭೂಮಿಯಲ್ಲಿ ಜನ್ಮಗ್ರಹಣ ಮಾಡುವೆನು. ಸಜ್ಜನರ ಪಾಲನೆ, ದುಷ್ಟರ ನಾಶ, ಇದು ಧರ್ಮದ ಸಂಸ್ಥಾಪನೆ. ನನ್ನ ಅವನ ಉದ್ದೇಶಗಳು. ವಾಸುದೇವ, ನಿನ್ನ ಅವತಾರದ ಉದ್ದೇಶಗಳೇನು? ಉತ್ತರವನ್ನು ಕರುಣಿಸು ಮಹಾಮಹಿಮ. ಅರ್ಜುನ, ನಾನು ಮಾಯಾರೂಪಿ ರೀತಿಯಲ್ಲಿ ನಿಲ್ಲಿಸಿ ಈ ಸರ್ವ ಪ್ರಪಂಚವನ್ನು ಧಾರಣೆ ಮಾಡುವೆನು. ಜಲರೂಪದಿಂದ ಪ್ರಾಣಿಗಳಿಗೆ ಜೀವ ಕೊಡುವೆನು. ಅಗ್ನಿಮಯನಾಗಿ ಅವ್ರ ಶಕ್ತಿಯನ್ನು ಹೊರಡಿಸುವನು. ವಾಯುನಿಸಿ ಸರಿಸುವನು. ಆಕಾಶ ಬಗ್ಗಿಸಿ ಈ ಜಗತ್ತನ್ನು ವ್ಯಾಪಿಸುವನು. ಮನೋಬದ್ಧ ಅಹಂಕಾರವೆಂಬ ತ್ರಿಗುಣ ರೂಪದಿಂದ ಜಗತ್ತಿನ ಪ್ರಭು ಪ್ರಳಯಗಳಿಗೆ ಉದಯ ವಿನಾಶಕ್ಕೆ ನಾನೇ ಕಾರಣ. ಸರ್ವಶ್ರೇಷ್ಠನು, ಸರ್ವಾರ್ಮಿಯಾದ ಪರಾವಸ್ತು ನಾನು. ದಾರದಲ್ಲಿ ಮಣಿ ಪರೀಕ್ಷಪಟ್ಟಂತೆ ಈ ಜಗತ್ತು ನಾನು ಗೋರ್ತವಾಗಿರುವುದು. ನಾನು ನೀರಿನ ಸತ್ಮಕನು, ಚಂದ್ರ ಸೂರ್ಯನ ಕಾಂತಿ ನನ್ನದು. ಸಮಸ್ತ ವೇದಗಳಿಗೆ ಹಾಗೆ ಕಾರಣ ನಾನು. ದೇವತೆಗಳಲ್ಲಿ ಇಂದ್ರನು, ವೇದಗಳಲ್ಲಿ ಶ್ಯಾಮವು, ಪರ್ವತಗಳಲ್ಲಿ ಮೇರು, ಉತ್ತರಲ್ಲಿ ಶಂಕರನು, ಋಷಿಗಳಲ್ಲಿ ಮೃಗುವು. ಅದರೊಂದು ಅಲ್ಲಭದಿಂದ ಜಗತ್ತಿನ ದೃಷ್ಟಿ ಸ್ಥಿತಿ ಪ್ರಳಯ ನಡೆಯುವಂತೆ ನನ್ನ ಹೃದಯವು ಶಾಂತವಾಗಲಿ. ವಾಸುದೇವ, ಈ ನಿನ್ನ ನುಡಿಗಳಿಂದ ನನ್ನ ಮೋಹವು ನಾಶವಾಯಿತು, ನನ್ನ ಹೃದಯದ ಅಂಧಕಾರ ಹೊರೆಯಿತು. ಹೇ ಯೋಗೀಶ್ವರ, ನಿನ್ನ ವಿಶ್ವರೂಪವನ್ನು ಧಾರಣೆ ಮಾಡು. ತಥಾಸ್ತು ಪಾರ್ಥ.
ನನ್ನ ಸಂಹಾರ ಮೂರ್ತಿ ದರ್ಶನ ಮಾಡು. ಕರಾಳ ಸ್ವರೂಪ ನಾನು ಈ ಕುರುಕ್ಷೇತ್ರ ಸಮ್ಮಿಳಿತರಾಗಿರುವ ಸಮಸ್ತ ವೇದರನ್ನು ಒಂದೇ ಸಾರಿ ಅಪೋಷಣೆ ಮಾಡಿ ಕುದುರೆಗೆ ತರಿಸಿಕೊಳ್ಳುವನು. ಈ ನಿಮಿತ್ತ ಮಾತ್ರಕ್ಕೆ ನನ್ನ ಸಹಾಯಕನಾಗು. ಜಯಶಾಲೆಗೆ ಕೀರ್ತಿಗೊಳಿಸು. ಎಂತ ಭಯಾನಕ ರೂಪ ಕೊಡದ ಎಂಬವು ಚಂಚಲದ ಕಾರ್ಗತ್ತಲೆಯಾಗಿ ಬೆಳಕು ನೀನಾಗಿ ಚಿರಚಿತ್ತವಾಯಿತು ದೇವಾ. ಕಿಂಕರನ ಮರೆಯ ಕರುಣಾ ನಿನ್ನ ಸೌಮ್ಯ ರೂಪವ ತೋರೋ. ಶರಣೋ ಶರಣೋ ಗಿರಿಧಾರಿ ಗಿರಿಧಾರಿ. ಶರಣರ ಪ್ರಿಯೋ ಪ್ರಭು. ವಾಕ್ಸ್ಫೂರ್ತಿ ಇಲ್ಲ, ಕೈಕಾಲುಗಳು ಕಂಪಿಸುತ್ತಿರುವವು. ಭಕ್ತ ಕರುಣಾಮಯನೇ, ನಿನ್ನ ಸೌಮ್ಯ ರೂಪವನ್ನು ಧಾರಣೆ ಮಾಡು. ಭಕ್ತ ಪರಾಧೀನ ಭಕ್ತರ ಹೃದಯದಲ್ಲಿ ಆನಂದ ತರಗಳನ್ನು ಎಬ್ಬಿಸುವ ನಿನ್ನ ಸುಧಾಮಧುರವಾದ ಮಂದಾಸವನ್ನು ತೋರಿಸು. ಭಯವನ್ನು ಬಿಡು ಕರ್ನಾಟಕ. ಶೋಭಿತವಾದ ನನ್ನ ಸ್ವಾಮಿಮೂರ್ತಿಯನ್ನು ದರ್ಶನ ಮಾಡು. ಈ ಸಾಗರ ಮಧ್ಯ ಗಂಭೀರ ಜಲರಾಶಿಯಲ್ಲಿ ನಿಶ್ಚಯ ನಡೆಯುವಂತೆ ಶಾಂತವಾಗಲಿ. ಈ ಕುರುಕ್ಷೇತ್ರ ಬೆಳೆಯಲ್ಲಿ ನಮಗೆ ಹರಿತ ಪದ ಹಿಡಿದುಕೊಂಡು ಸುರಕ್ಷಿತ ದೃಢವನ್ನು ಬಿಡಲಿ. ಪ್ರಣಾಮ ನಿಂತಿರುವ ತಗೋ ಬೆಂಬಲವನ್ನು ಆಗಬಹುದು.
ಭೀಷ್ಮನು ಪರಾಜಿತನಾದನು. ಇಂದು ನಮ್ಮ ವಿಜಯ ಸೂರ್ಯ ಉದ್ಭವಿಸಿದೆ ಎಂದು ಭಾವಿಸಿದ್ದೆ. ಆದರೆ ದ್ರೋಣನ ಚಕ್ರವ್ಯೂಹವನ್ನು ನೋಡಿ ನನ್ನ ಆಸೆಯು ಭಂಗವಾಯಿತು. ವ್ಯೂಹದ ಮಹೋದ್ವಾರದಲ್ಲಿ ಸ್ವಯಂ ದ್ರೋಣನೇ ಧನುರ್ಧಾರಿಯಾಗಿ ನಿಂತಿರುವನು. ಯುದ್ಧವನ್ನು ಜಯಿಸುವುದು ಸಾಧ್ಯವಿಲ್ಲ. ಕೃಷ್ಣಾರ್ಜುನರು ಇಲ್ಲಿ ಇದ್ದರೆ ಚೆನ್ನಾಗಿತ್ತು. ಅರ್ಜುನನು ವ್ಯೂಹದ ಭೇದ ಪದ್ಧತಿಯನ್ನು ತಿಳಿದಿದ್ದನು. ಕೃಷ್ಣಾರ್ಜುನರು ಮತ್ತೊಂದು ಪಾರ್ಶ್ವದಲ್ಲಿ ಕಾದಾಡುತ್ತಿರುವರು. ಅವರು ಬೇಗ ಬರುವ ಸಂಭವವಿಲ್ಲ. ಈಗಿದರ ಉಪಾಯವೇನು? ಇದೊಂದು ಜಾಗ್ರತೆಯಾಗಿ ಚಿಂತಿಸಲೇಬೇಕು. ಎಲ್ಲವಾದರೆ ಪರಾಜಯವು ಖಂಡಿತ. ಎಂತ ಮಾತುಗಳಪ್ಪ! ಕುಮಾರ ಅಭಿಮನ್ಯು, ದ್ರೋಣನ ಚಕ್ರವ್ಯೂಹವನ್ನು ಭೇದಿಸುವ ಶಕ್ತಿ ನಮಗಿಲ್ಲ. ಕೌರವರ ಯೋಧ ವೀರ ಪರಂಪರೆ ಬಾಣಗಳಿಂದ ನಮ್ಮ ಸೈನ್ಯವು ಹತನಗೊಳ್ಳುತ್ತಿರುವುದು. ಇದಕ್ಕೋಸ್ಕರ ಎಷ್ಟೊಂದು ಚಿಂತೆಯ ಜೇಟಿಂದ ನಾನು ಆ ವ್ಯೂಹವನ್ನು ಭೇದಿಸುವೆನು. ಅದಕ್ಕಾಗಿ ನಿಮ್ಮ ಅನುಮತಿಯನ್ನು ಕೇಳುವುದಕ್ಕಾಗಿ ನಾನು ಇಲ್ಲಿಗೆ ಬಂದದ್ದು. ಬಾಪು ಅಭಿಮನ್ಯು, ಬಾಪು, ನೀನು ನಮ್ಮ ವಂಶದ ಗೌರವ ಸ್ವರೂಪನು. ಕುಮಾರ ಅಭಿಮನ್ಯು, ನಿನ್ನ ಉತ್ಸಾಹವನ್ನು ನಾನು ಆನಂದಿಸುತ್ತೇನೆ. ಆದರೆ ಈ ಕೆಲಸ ನಿನ್ನಾಗತಕ್ಕದ್ದು. ನಾವೆಲ್ಲರೂ ಜೀವಿಸಿದ್ದು ಇಂತಹ ದುಸ್ಸಾಹಸದ ಕೆಲಸಕ್ಕೆ ನಿನ್ನನ್ನು ಕಳಿಸುವುದು ಲೋಕಾಭಿಮತವೆನಿಸುತ್ತದೆ. ಎಂತ ಮಾತು ದೊಡ್ಡಪ್ಪ! ನಿಮ್ಮ ಕಣ್ಮುಂದಿರುವ ಈ ಪಾರ್ಥನಂದನ ದೇಹವು ಚಿಕ್ಕದಿರಬಹುದು, ಆದರೆ ಅದರೊಳಗಿನ ಜೀವ ಜ್ಯೋತಿ ಚಿಕ್ಕದಲ್ಲ. ಶಾಸ್ತ್ರತೆಯ ಕಿರ ಪ್ರಕಾಶಮಾನದಿಂದ ಚೈತನ್ಯಮಾನವಾಗಿ ಬೆಳಗುತ್ತಿದೆ. ಸಾಹಸದ ಪ್ರಬಲ ಫಲಕದಿಂದ ವಿಜೃಂಭಿಸುತ್ತಿದೆ. ಅದು ಮಾತ್ರ ಕುರುಕ್ಷೇತ್ರವನ್ನು ಬೆಳಗಲು ನನಗೆ ಅವಕಾಶವನ್ನು ಮಾಡಿಕೊಡು. ನನ್ನನ್ನು ಮಗನಾಗಿ ಪಡೆದ ಧನಂಜಯನು ಅಭಿಮಾನದಿಂದ ತಲೆದೂಗಲಿ. ವೀರ ಪ್ರಸವದ ಸುಭದ್ರಾದೇವಿಯು ಆನಂದಾಶ್ರಗಳನ್ನು ಸುರಿಸಲಿ. ಯೋಗ್ಯಾಸಾರ ದೊರೆತಾಗ ಧೈರ್ಯದಿಂದ ಹೋರಾಡಿ ಕೀರ್ತಿಶಾಲಿಯಾಗುವುದು ನೀವ. ಮರಣ ಕಂಜಿ ಶತ್ರು ಸಂಹಾರಕ್ಕಾಗಿ ಹಿಡಿದ ಈ ಖಡ್ಗದಿಂದ ತೊಡಗಿಯ ಮನೆಯ ತಾಯಿ ಮನೆಗಳನ್ನು ಕುಳಿತುಕೊಳ್ಳುವುದಲ್ಲ. ನಾನು ತಾಯಿಯ ಗರ್ಭದಲ್ಲಿದ್ದಾಗಲೇ ಯೋಗವನ್ನು ಬೇಯಿಸುವ ಪದ್ಧತಿ ಕಲಿತಿರೋದು. ಅದರ ಉಪಯೋಗಕ್ಕೆ ತಕ್ಕ ಅವಕಾಶ ದೊರೆತಿರುವುದು. ಅದನ್ನು ಅರ್ಥ ಮಾಡಬೇಡ ತಂದೆ, ನನಗೆ ಅನುಮತಿಯನ್ನು ಕೊಡು. ಆಗ ತಿಳಿವೆ ಪಾರ್ಥನ ಮಗನು ಪಾರ್ಥನಂತೆ ಪರಾಕ್ರಮಶಾಲಿ ಎಂದು. ಅಭಿಮನ್ಯುವಿನ ಪ್ರಾರ್ಥನೆಯನ್ನು ನಿರಾಕರಿಸಬೇಡ. ಈ ವೀರ ಬಾಲಕನ ಉತ್ಸಾಜ್ಞೆಯ ಮೇಲೆ ಜಲಶ್ಚೇತನವಾಗದಿರಲಿ. ನಿನ್ನಿಷ್ಟದಂತೆ ಆಗಲಿ. ಈ ಪ್ರಿಯ ಬಾಲಕನ ಪ್ರಾಣವನ್ನು ನಿನ್ನ ಕೈಯಲ್ಲಿಡುವನು. ಯುದ್ಧ ರಣರಂಗದಲ್ಲಿ ಒಂದು ಕ್ಷಣವೂ ಇವನನ್ನು ಕೈ ಬಿಡಲಾರದು. ಧನಂಜಯನ ಪ್ರಾಣ ಪದಕವು ಪುನಃ ಇವನನ್ನು ಸೇರಲಿ. ಕುಮಾರ ಅಭಿಮನ್ಯು, ಜಯಶೀಲನಾಗಿ ಹಿಂತಿರುಗು.
ದ್ರೋಣನ ಚಕ್ರವ್ಯೂಹವು ನಿನ್ನ ಪಾಲಿಗೆ ಪುಷ್ಪವ್ಯೂಹವಾಗಲಿ. ನಿಮ್ಮೆಲ್ಲರ ಆಶೀರ್ವಾದವು ವಜ್ರ ಕವಚದಂತೆ ರಕ್ಷಿಸಿಕೊಂಡಿರಲು ಭಯದಲ್ಲಿರು. ದೊಡ್ಡಪ್ಪ ಸೇಡಿಗೆ ಸೇಡು, ಓ ಸತ್ಯಭಾಮ, ರಕ್ತಕ್ಕೆ ರಕ್ತ. ಹೇಗೆ ಬಾಯಿ? ನಿನ್ನ ಧನಂಜಯ ನನ್ನ ತಂದೆಯು ನನಗೆ. ನಿನ್ನ ಧನಂಜಯ ನನ್ನ ತಂದೆಯು ನನಗೆ. ಹಿಡಿದು ನೋಡನ ಚಕ್ರವ್ಯೂಹ, ಹಿಡಿದು ನೋಡನ ಚಕ್ರವೇ. ವೀರ ಗಣಿಯಣ್ಣ ಮೇಲುವೆ, ವೀರ ಗಣಿಯಣ್ಣ ಮೇಲುವೆ, ವೀರ
ಹೃದಯ ದೇವನ ದರ್ಶನವನ್ನು ಹೊಂದಿದೆ. ಆದರೆ ಅವನ ಸನ್ನಿಧಿಯಲ್ಲಿ ಅರ್ಪಿಸಲು ಏನನ್ನು ಸಿದ್ಧಪಡಿಸಿಕೊಂಡಿರುವೆ? ಸ್ವಾಮಿ, ನನ್ನ ಸರ್ವಸ್ವೇ ನಿಮ್ಮದಾಗಿರುವಾಗ ಇನ್ನು ನನ್ನ ಬಳಿ ಇನ್ನೇನು ಹೃದಯ ದೇವ? ನನ್ನ ಹೃದಯದ ಪ್ರೇಮ ಅದು ಮೊದಲಿಂದಲೂ ತಮ್ಮದೇ ಆಗಿದೆ, ಪುನಃ ಕೊಡುವ ಅಗತ್ಯವಿಲ್ಲ ಅಲ್ಲವೇ ಸ್ವಾಮಿ? ರೇಸಿ, ನಾನು ಅದನ್ನು ಬಲ್ಲೆನು. ಪ್ರತಿದಿನವೂ ಪ್ರತಿ ಕ್ಷಣವೂ ಹೊಸದಾಗಿ ಪಡೆಯಬೇಕೆಂಬುದು ನನ್ನ ಬಯಕೆ ಉತ್ತರ. ಬನ್ನಿ, ಈ ಪೀಠದಲ್ಲಿ ಕುಳಿತು ನನ್ನ ಪ್ರೇಮಾರಾಧನೆ ಸ್ವೀಕರಿಸಿ.
ಕೋಪವೇ ಸ್ವಾಮಿ? ಇಲ್ಲ. ಇಲ್ಲವೇ? ಖಂಡಿತ ಇಲ್ಲವೇ? ಖಂಡಿತ ಇಲ್ಲ. ದೇವರು ಪ್ರಸನ್ನನಾಗಿ ನನ್ನ ಪಾರ್ಶ್ವದಲ್ಲಿ ಸ್ನಾನ ಕೊಟ್ಟಿರೋದು ಬಾ ಕುಳಿತು ಹೋಗ್ತಾರ. ಸ್ವಾಮಿ, ಇದೇನಿದು ಇಂತಹ ಮುಖಭಂಗಿ? ನನ್ನಿಂದ ಏನಾದರೂ ಅಪರಾಧವಾಗಿದೆಯಾ? ಈ ಯುದ್ಧದಲ್ಲಿ ನಾನೊಂದು ಮಹತ್ ಕಾರ್ಯವನ್ನು ನಿರ್ವಹಿಸಬೇಕಾಗಿದೆ. ನಿನ್ನ ಪ್ರೇಮ ಆರೋಗ್ಯಗಳನ್ನು ಸನ್ಮಾನಿಸಲು ನನಗೆ ಸಮಯವಿಲ್ಲ. ಏನು ಮಾಡಲಿರುತ್ತಾರ? ಸ್ವಾಮಿ, ಈ 4 ದಿನಗಳಿಂದಲೇ ಯುದ್ಧದಲ್ಲಿ ನಿರತರಾಗಿದೆ. ಈ ದಿನವನ್ನಾದರೂ ನನ್ನೊಡನೆ ಕಳೆ ಪಡೆದಿದ್ದೇವಾ? ಇದಿಷ್ಟರ ವಸಂತ ನಾಗಮಗೆ ಹೋಗಿಲೆ ಗಾಯನವೋ, ಹೋಗಿಲೆ ಗಾಯನಗೆ ವಸಂತ ನಾಗಮೋ, ನೀನೆ ಕೋಗಿಲೆ ನಾನೇ ವಸಂತ ನೀನೆ ಕೋಗಿಲೆ. ಚಕ್ರವ್ಯೂಹವನ್ನು ಬೇಯಿಸಲು ಹೊರಟಿರೋನು ನನ್ನನ್ನು ನಗುಮುಖದಿಂದ ಕಳಿಸಿಕೊಡು, ತಳೆಯಬೇಡ. ಸ್ವಾಮಿ, ಇದು ಯುದ್ಧಕ್ಕಾಗಿ ಈ ಹೊಸ ಬಿಲ್ಲನ್ನು ತಂದಿದೆ. ಇದನ್ನೊಮ್ಮೆ ಎದೆರಿಸಿ ನೋಡಲಿದ್ದೀವಾ? ಅನಂತರ
ಇದು ಉಪವಾಸದ ಸಮಯದ ಉತ್ತರ. ಘೋರ ಯುದ್ಧವು ಬಂದು ಒದಗಿರುವುದು. ನೀನು ಈಗಲೂ ನಗುತ್ತಿರುವಿ. ಪ್ರಪಂಚದಲ್ಲಿ ಸೃಷ್ಟಿಕರ್ತರಿಬ್ಬರೆಂದು ತೋರುವುದು. ಯುದ್ಧವನ್ನು ನಿರ್ಮಿಸಿದ ಹೃದಯನಾದ ವಿಧಿಯೇ ಬೇರೆ. ಉತ್ತರೆಯನ್ನು ನಿರ್ಮಿಸಿದ ಗಾನಪ್ರಿಯೆಯಾದ ಹಾಸ್ಯಮಯಿಯಾದ ಉತ್ತರೆಯನ್ನು ನಿರ್ಮಿಸಿದ ಕಲಾವಿದಾತನೇ ಬೇರೆ. ಇವೆರಡು ಪರಸ್ಪರ ಸಂಬಂಧವಿಲ್ಲದ ವಿಭಿನ್ನ ಪ್ರಪಂಚಗಳು. ಸ್ವಾಮಿ, ನಿಜವನ್ನು ನಾನು ಹೇಳುವೆನು. ಒಬ್ಬನಾದ ವಿಧಾತನು ಇಬ್ಬರು ಉತ್ತರೆಯನ್ನು ನಿರ್ಮಿಸಿರುವನು. ಇದುವರೆಗೂ ನೀವು ನೋಡಿರುವ ಗಾನಮಯಾದ ಹಾಸ್ಯಮಯಾದ ಒಬ್ಬ ಉತ್ತರೆಯನ್ನು ಮಾತ್ರ ನೋಡಿರುವಿರಿ. ಇನ್ನು ಮುಂದೆ ವೀರಾಂಗನೆಯಾದ ವೀರಪತ್ನಿಯಾದ ಮತ್ತೊಬ್ಬ ಉತ್ತರೆಯನ್ನು ನೋಡಿರುವಿರಿ. ಹೋಗುತ್ತಾನೆ ವೀರ, ಯುದ್ಧವು ಕ್ಷತ್ರಿಯ ಧರ್ಮ. ಆ ಧರ್ಮವನ್ನು ಪಾಲನೆ ಮಾಡು. ನನ್ನನ್ನು ನಗುಮುಖದಿಂದ ಕಳಿಸಿಕೊಡೆ ಬಲೆಯ ಸ್ವಲ್ಪವೂ ದುಃಖಿಸುವುದಿಲ್ಲವೇ? ದುಃಖಿಸುವುದಿಲ್ಲ ಸ್ವಾಮಿ. ಅಥವಾ ಪ್ರಚನ್ನದಾನದಂತೆ ಮನಸ್ಸಿನ ದುಃಖವನ್ನು ಮುಚ್ಚಿಟ್ಟುಕೊಂಡು ಪತಿಯನ್ನು ಬಿಟ್ಕೊಳ್ಳಾದ ಪತಿಯು ವೀರಾಂಗನಿಸಿಕೊಂಡು ಒಳ್ಳೆದೇವ. ತಮ್ಮ ಇಚ್ಛೆ ಎಂತಾಗಲಿ, ಹೋಗಿ ಬನ್ನಿ ಸ್ವಾಮಿ. ನಾನು ನೋಡುವುದೇನು ಈಶ್ವರ? ಸ್ವರ್ಣದ ಪುತ್ಥಳಿಯಲ್ಲಿ ಶಿರೀಷದ ಮಾರ್ಧವ, ಸಂಪಿಗೆ ಗಂಧದಲ್ಲಿ ಮಲ್ಲಿಗೆಯ ಮಾಧುರ್ಯ, ಈರ ಸಂಸಾರದ ದುಃಖದ ಮಧ್ಯದಲ್ಲಿ ಸ್ವರ್ಗದ ಆನಂದ ಕೇಳಿ ಧನ್ಯ ಉತ್ತರ ಧನ್ಯ. ನೀನು ಆರ್ಯಾವರ್ತದಲ್ಲಿ ನಾರಿ ರತ್ನಳು. ಸ್ವಾಮಿ, ನೀವು ಎಷ್ಟೇ ಆಗಲಿ ಕ್ಷತ್ರಿಯ ರತ್ನರಲ್ಲವೇ? ಯುದ್ಧವು ನಿಮ್ಮ ಗೌರವ, ಕೀರ್ತಿ, ಸಂಪತ್ತು ಅಲ್ಲವೇ ಸ್ವಾಮಿ? ನಿನಗೆ ಯಾವ ಗೌರವಗಳು ಇಲ್ಲವೇ ಉತ್ತರ? ಪ್ರಿಯತಮೇ ಓ ನೀನು ಹಾಕಿದ ಈ ವಿಜಯಮಾಲೆಯಿಂದ ಭೂಷಿತನಾಗಿ ಕುರುಕ್ಷೇತ್ರ ರಣಾಂಗದಲ್ಲಿ ಬೆಳೆಯುವೇನು. ನನಗಿನ್ನು ಅಪಜಯವಿಲ್ಲ ಉತ್ತರ.
ಪ್ರಾಣಕಾಂತ ಪ್ರಾಣಕಾಂತೆ ಪ್ರಾಣವಲ್ಲಭ ಪ್ರಾಣವಲ್ಲವೇ ಓ ಪ್ರಾಣೇಶ್ವರ ಪ್ರಾಣೇಶ್ವರಿ ನೀವಿನ್ನು ಯುದ್ಧಕ್ಕೆ ಹೊರಡುವಿರಾ? ಕಾಂತಿ ನಿನ್ನೆ ಕಾಂತಿ ನಿನ್ನಯ ಮನವು ಮೋಯಿಸೆಯೆಂದನೋ ಅಡಿ ಮಾಡುವವೇನೆ ನಿನ್ನೆ ಕರಗಳು ಕಾಂತಿ ನಿನ್ನಯ ಮನವು ಮೋಯಿಸೆಯೆಂದನೋ ಕಾಂತಿ ನಿನ್ನಯ ಮನವು ಮೋಯಿಸೆಯೆಂದನೋ ಅಡಿ ಮಾಡುವವೇನೆ ನಿನ್ನೆ ಕರಗಳು ಅಡಿ ಮಾಡುವವೇನೆ ನಿನ್ನೆ ಕರಗಳು ಪ್ರೇಯಸಿ ಸನಿಹವಾರೆ ಭೂಪತಿ ನಾಟ್ಯಕಲಾದರೆ ನಾಯಕಿಯೇ ಆವೇಶಗಳು ನೀನಿರುವರೆಯೇ ನಾಟ್ಯಕಲಾದರೆ ನಾಯಕಿಯೇ ಆವೇಶಗಳು ನೀನಿರುವರೆಯೇ ಆವೇಶಗಳು नीरज
बोलो श्री कृष्ण